ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಮಹೇಶ್ ಮಾಯಣ್ಣ. ಬಂಧುಗಳೇ, ನೋಡಿ, ಯಾವಾಗ್ಲೂ ಅಷ್ಟೇ ನಮ್ಮನ್ನದು ನಮ್ದು ಅಂದ್ರೆ ನಮ್ಗೆ ಇಷ್ಟ ಆಗಲ್ಲ. ಅದೇ ಬೇರೆಯವ್ರು ಅಂದ್ರೆ ಸ್ವಲ್ಪ ವ್ಯಾಮೋಹ ಜಾಸ್ತಿ. ಯಾವ್ದನ್ನೇ ನೋಡಿ, ಈಗ ಮೊನ್ನೆ ನನ್ನ ಫ್ರೆಂಡು ಹೇಳ್ತಾ ಇದ್ದ, ಯಾಕೋ ನನ್ನ ಕಣ್ಣು ಇತ್ತೀಚೆಗೆ ಸರಿ ಇಲ್ಲ ಕಣೋ, ಏನೋ ಒಂಥರ, ಯಾಕೋ ಸಮಾಧಾನನೇ ಇಲ್ಲ ಅಂತ. ಏನಪ್ಪ, ಏನ್ ಪ್ರಾಬ್ಲಮ್ ಮುಂದೆ? ನನ್ನ ಹೆಂಡತಿ ಯಾಕೋ ಚೆನ್ನಾಗೇ ಕಾಣಲ್ಲ. ಬೇರೆ ಹೆಂಡತಿರೆಲ್ಲ ಚೆನ್ನಾಗೇ ಕಾಣ್ತಾರೆ ನನ್ನ ಕಣ್ಣಿಗೆ ಅಂತ. ಬಿಡಲೇ, ಅದು ನಿನ್ ಪ್ರಾಬ್ಲಮ್ ಅಲ್ಲ ಬಿಡಪ್ಪ, ಅದು ಗ್ಲೋಬಲ್ ಪ್ರಾಬ್ಲಮ್, ಎಲ್ಲರಿಗೂ ಹಂಗೇನೆ ಅದು. ಅವ್ರವ್ರ ಹೆಂಡತಿ ಚೆನ್ನಾಗಿ ಕಾಣಲ್ಲ, ಬೇರೆ ಹೆಂಡತಿದ್ರು ಚೆನ್ನಾಗಿ ಕಾಣೋದು ಅಂತ ಹೇಳಿದೆ. ಈ ತರ ಈಗ ಹೆಂಡತಿ ಅಂತೆಲ್ಲ ಊಟದ ವಿಷಯ ಆಗ್ಬೋದು, ಏನೇ ಆದ್ರೂ ಅಷ್ಟೇನೆ. ಈ ಊಟದ್ದು ಅಷ್ಟೇ ನೋಡಿ, ನಮ್ಮನೇಲಿ ಮಾಡೋದು, ಈಗ ಅದೇ ಉಪ್ಪಿಟ್ಟು ಮಾಡಿರ್ತಾರೆ, ಅದೇ ಮೊಸರನ್ನ ಮಾಡಿರ್ತಾರೆ, ಅದೇ ಒಂದು ಅನ್ನ ಸಾಂಬಾರ್ ಮಾಡಿರ್ತಾರೆ, ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದೇ ಹೋಟ್ಲ್ ಊಟ ಅಂದ್ರೆ ಬಾಯಿ ಚಪ್ಪರ್ಸ್ಕೊ ತಿಂತೀವಿ, ಸಖತ್ತಾಗೈತೆ ಅಂತ. ಇದು ನಿಜವಾದ ಘಟನೆ. ನಮ್ಮೂರಲ್ಲಿ ಒಬ್ರು ಸಿದ್ದಪ್ಪ ಅಂತ ಇದ್ರು. ಅವ್ರೇನಂದ್ರೆ, ಅವ್ರ ಮನೆ ಸಾಂಬಾರ್ನ ಒಪ್ತಾ ಇರ್ಲಿಲ್ಲ, ಬೈತಾ ಇದ್ರು ಅವ್ರ ಹೆಂಡತಿಗೆ, ಅದೇನ್ ಸಾಂಬಾರ್ ಮಾಡ್ತೀವೋ ನೀನು, ಹಾಗೆ ಹೀಗೆ ಚೆನ್ನಾಗಿಲ್ಲ ಅಂತ. ಹಿಂದೆಗಡೆ ಮನೆಯಲ್ಲಿ ಇದ್ರಲ್ಲ, ಅವ್ರ ಹತ್ರ ಒಬ್ರು ಸರೋಜಮ್ಮ ಅಂತ ಹೇಳಿ ಅವ್ರ ಮನೇಲಿ ರೂಢಿ ಆಗ್ಬಿಟ್ಟಿದ್ರು. ಡೈಲಿ ಹೋಗಿ ಅವ್ರ ಮನೇಲಿ ಸಾಂಬಾರ್ ಇಸ್ಕೊಬರೋದು, ಊಟ ಹಾಕೋದು, ಈ ತರ ಮಾಡ್ತಾ ಇದ್ರು ಅವ್ರ ಹೆಂಡತಿ. ಒಂದು ದಿನ ಬೇಜಾರಾಗಿ ಅವರು ಏನ್ ಮಾಡಿದ್ರು, ಇವ್ರ ಮನೆ ಸಾಂಬಾರ್ನೇ ತಗೊಂಡೋಗ್ಬಿಟ್ಟು ಗೋಡೆ ಮರೇಲಿ ನಿಂತ್ಕೊಂಡಿದ್ದು, ಮತ್ತೆ ಬಂದ್ಬಿಟ್ಟು ತಗೋ ಊಟ ಮಾಡು ಅಂತ ಕೊಟ್ರು. ಅದು ಸಾಂಬಾರ್ ತಿಂದ್ಬಿಟ್ಟು ಅಯ್ಯಪ್ಪ ಏನ್ ಹೇಳ್ತಾರೆ, ನೋಡು ನೀನು ಮಾಡ್ತೀಯ ಹೆಂಗ್ಸು ಅಂತ ಸಾಂಬಾರ್ನ, ಅವಳ ಸರೋದ ಹೆಂಗ್ ಮಾಡೋಳೆ, ಹಿಂಗಿರ್ಬೇಕು ಸಾಂಬಾರು ಅಂದ್ರು. ಈ ತರ ಎಲ್ಲ ಆಗುತ್ತೆ. ಆಮೇಲೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ರು, ಇವ್ರ ಮನೆ ಸಾಂಬಾರ್ನ ತಗೊಂಡು ಹೋಗೋದು, ಗೋಡೆ ಮರಳು ತಗೋಬೋದು, ಹಾಕೋದು. ಈ ತರ ಒಂದು ಮನಸ್ಥಿತಿ ಉಂಟಾಗ್ಬಿಟ್ಟಿರುತ್ತೆ. ಇದನ್ನು ಕೂಡ ನಿಜವಾದ ಇದೇನೆ, ಇದು ನಮ್ಮನೇಲಿ ನಡೆದಿರುವಂತ ಘಟನೆ. ನನ್ನ ಪ್ರೀತಿಯ ತಮ್ಮ ಒಬ್ರು ಇದ್ದಾರೆ, ರಮೇಶ್ ಅಂತ ಹೇಳಿ. ಅವನಿಗೆ ಚಿಕ್ಕದ್ರಲ್ಲಿ, ಅಂದ್ರೆ ಈಗ 4ನೇ ಕ್ಲಾಸು 5ನೇ ಕ್ಲಾಸು ಓದುವಾಗ ತುಪ್ಪ ಇಲ್ಲದೆ ಊಟ ಮಾಡ್ತಾ ಇರ್ಲಿಲ್ಲ. ತುಪ್ಪ ಹಾಕ್ತಾರೆ, ಊಟನೇ ಮಾಡ್ತಿರ್ಲಿಲ್ಲ. ಬಟ್ ತುಪ್ಪ ಖಾಲಿ ಆಗಿತ್ತು, ಯಾವಾಗ್ಲೂ ತುಪ್ಪನೇ ಇಟ್ಕೊಳಕ್ ಆಗ್ತಿತ್ತ. ಅದಕ್ಕೆ ನಮ್ಮ ತಾಯಿ ಏನ್ ಮಾಡ್ತಾ ಇದ್ರು, ಸುಮ್ನೆ ಅಂಡೆಯಿಂದ ಒಂದ್ ತೊಟ್ಟು ನೀರ್ನ ಆ ತುಪ್ಪದ ಬಾಟಲ್ ಒಳಗೆ ಹಾಕ್ಬಿಟ್ಟು ಅದರಿಂದ ಹಿಂಗ್ ಹಾಕೋರು, ಆಮೇಲೆ ಊಟ ಮಾಡ್ತಾ ಇದ್ದ. ಅದಕ್ಕೆ ಅಂಡೆ ತುಪ್ಪ ಅಂತಾನೆ ಹೆಸರಿಟ್ಬಿಟ್ಟಿದ್ರು. ಈ ತರ ಎಲ್ಲ ನಮ್ಮ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿರ್ತೀವಿ. ಈಗ ಇದೇ ಸರಿ, ಇದೇ ಕರೆಕ್ಟು, ಇದು ಅಂತ ಹೇಳಿ ಈ ಈ ತರ ಎಲ್ಲ ಆಗುತ್ತೆ ಬಂಧುಗಳೇ. ಈಗ ಒಬ್ಬೊಬ್ರು ಮಾತಾಡೋದು ಎಷ್ಟು ವಿಚಿತ್ರವಾಗಿ ಮಾತಾಡ್ತಾರೆ ಅಂದ್ರೆ, ನಮ್ಮ ಒಬ್ರು ಆಂಟಿ ಪರಿಚಯ ಇದ್ದಾರೆ. ಅವ್ರು ಬಂದ್ರಂತೂ ಹೋಗೋದೇ ಇಲ್ಲ, ಸುಮಾರು ಅರ್ಧ ಗಂಟೆ 1 ಅವರ್ ಮಾತಾಡ್ತಾ ಇರ್ತಾರೆ. ಈ ಭಾನುವಾರ ಸ್ವಲ್ಪ ಜಾಸ್ತಿ ಬರ್ತಾರೆ, ಯಾಕೆಂದ್ರೆ ಬೇರೆ ದಿನ ಬ್ಯುಸಿ ಇರ್ತೀವಿ ನಾವು. ಹಾಗಾಗಿ ಅವ್ರ ಮಾತುಗೂ ಜಾಸ್ತಿ ಅಯ್ಯೋ ನೀವು ನೋಡ್ಬೇಕು, ತಗೊಳ್ಳಿ, ಈ ತರ ಪದಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ಸುಮ್ನೆ ಟಿವಿ ನೋಡ್ತಾ ಇರ್ತೀನಿ, ಅವ್ರ ಪಾಡ್ಗವರು ಮಾತಾಡ್ತಾ ಇರ್ತಾರೆ ಆರಾಮಾಗಿ, 2 ಚೇರ್ ಮೇಲೆ ಕೂತ್ಕೊಂಡು. ಅವ್ರು ಮಾತಾಡೋದು ಹೆಂಗಿರುತ್ತೆ ಅಂದ್ರೆ, ಅಯ್ಯೋ ನೀವು ನೋಡ್ಬೇಕು, ನಮ್ಮ ಮನೇಲಿ ಬೇಡ, ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಯಾಕೆ ಏನು ಅಂದ್ರೆ, ಅಯ್ಯೋ ನಮ್ಮ ಯಜಮಾನ್ರು ಸ್ನಾನ ಮಾಡೋದನ್ನ ನೀವು ನೋಡ್ಬೇಕು, ಹೋದ್ರೆ ಅರ್ಧ ಗಂಟೆ ಆದ್ರೂ ಬರೋದೇ ಇಲ್ಲ, ನೀವು ನೋಡ್ಬೇಕು ಅಂತಾರೆ. ಅವ್ರ ಯಜಮಾನ್ರು ಸ್ನಾನ ಮಾಡೋದನ್ನ ನಮ್ಮ ಮಿಸ್ಸಸ್ ಏನು ನೋಡ್ಬೇಕು. ಈ ತರ ಎಲ್ಲ ಆಗುತ್ತೆ. ಅಯ್ಯೋ ನಮ್ಮ ಮಗಳು ಕೆಲ್ಸದಿಂದ ಸಾಕಾಗಿ ಬರ್ತಾರ, ಅಯ್ಯೋ ನಮ್ಮ ಮಗಳು ನಮ್ಮ ಅಳಿಯ ರೂಮ್ ಒಳಗಡೆ ಹೋಗ್ಬಿಟ್ರೆ ನೀವು ನೋಡ್ಬೇಕು, ನಾನು ಊಟ ಕರೆಯೋದು ಗಂಟು ಬರಲ್ಲ. ಅಂದ್ರೆ ಅವರು ಹೊರಗಡೆ ಇರ್ತಾರೆ, ಊಟ ಕರೀಬೇಕು, ಇವ್ರ ಯಜಮಾನ್ರು ಸ್ನಾನಕ್ಕೆ ಹೋದ್ರೆ ಜಾಸ್ತಿ ಲೇಟ್ ಮಾಡ್ತಾರೆ ಅನ್ನೋದನ್ನ ಈ ರೀತಿ ಹೇಳ್ತಾರೆ. ಅದ್ ಅರ್ಥಗಳೇ ಬೇರೆ ಆಗ್ಬಿಡುತ್ತೆ. ನಾವು ಅವ್ರ ಯಜಮಾನ್ರು ಸ್ನಾನ ಮಾಡೋದು, ಅವ್ರ ಮಗಳು ಅಳಿಯ ಒಳಗಡೆ ರೂಮ್ ಒಳಗಡೆ ಸೇರೋದನ್ನ ನಾವೇನ್ ನೋಡ್ಬೇಕು, ಅಯ್ಯೋ ನೀವು ನೋಡ್ಬೇಕು. ಈ ತರ ಒಂದು ಪದಗಳು. ಕೆಲವೊಂದ್ ಜನ, ಈಗ ತಗೊಳ್ಳಿ, ಈಗ ಮೋದಿಯವ್ರನ್ನೇ ತಗೊಳ್ಳಿ, ಈಗ 15 ವರ್ಷ ಆಯ್ತಲ್ಲ, ಈಗ ನಮ್ಮ ಭಾರತನೇ ತಗೊಳ್ಳಿ, ಈ ಭಾರತ, ಈಗ ಪಾಕಿಸ್ತಾನನೇ ತಗೊಳ್ಳಿ, ಈ ದೇಶಗಳನ್ನೇ ತಗೊಳ್ಳಿ, ಈಗ ಸಿದ್ದರಾಮಯ್ಯವ್ರನ್ನೇ ತಗೊಳ್ಳಿ, ಹೆಂಗೆ ಅಂದ್ರೆ ಈ ತರ ಶುರು ಮಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯನೇ ತಗೊಳ್ಳಿ, ಮೋದಿನೇ ತಗೊಳ್ಳಿ, ದೇಶನೇ ತಗೊಬಿಡಿ, ಈ ತರ. ಅಂದ್ರೆ ಮಾತುಗಳಲ್ಲೂ ನಾವು ಒಂದು ಹಾಸ್ಯವನ್ನು ಹುಡುಕ್ಬೋದು. ಅದು ಏನು ಮಾಡಕ್ಕಾಗಲ್ಲ, ಆಡು ಭಾಷೆ, ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ.
ಈ ಮಾತು ಅನ್ನೋದಕ್ಕೆ ಒಂದು ಜೋಕ್ ಬಂತು ಬಂಧುಗಳೇ. ಇದು ನಿಜ. ಮೊನ್ನೆ ನಮ್ಮ ಅಂಗಡಿ ಹತ್ರ ಒಂದು ಪಕ್ಕದಲ್ಲಿ ಉತ್ತರ ಕರ್ನಾಟಕದ ಒಬ್ಬ ಗೆಳೆಯ ಇದ್ದಾರೆ. ಅವರು ನಾನು ಏನೋ ಓದುವಾಗ ಹೀಗೆ ಒಂದು ಪದಗಳು ಉಚ್ಚಾರಣೆ ಪೇಪರ್ ಓದುವಾಗ ಒಂದು ದಾಗೆ ಕೆಳಗಡೆ ನಮ್ಮ ಕಡೆ ಬಾಲ ಕೊಡೋದು, ಮತ್ತೆ ಒಂದೊಂದ್ ಕಡೆ ಒಕ್ಲು ಸೀಳೋದು ಅಂತ ಹೇಳ್ತಾರೆ. ಅದನ್ನ ಉಚ್ಚಾರಣೆ ಬಿಟ್ಬಿಟ್ಟಿದೆ ದಾ ಅನ್ನೋದಕ್ಕೆ. ಅವನು ಅಂಕಲ್ ಇದು ತಪ್ಪು, ನೀವು ಇದು ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಏನ್ ಹೇಳಿದೆ, ಇದು ಕುಂಡೆ ಸೀಳೋದು ಬಿಟ್ಟೇ ಬಿಟ್ಟಿದ್ದೀರಿ ನೋಡಿ ಅಂದ್ರೆ ನನಗೆ ಒಂಥರ ದಿಗ್ಭ್ರಮೆ ಆಗೋಯ್ತು. ಇದೇನಪ್ಪ ಕುಂಡೆ ಸೀಳೋದ? ಹ್ಞೂ ಅಂಕಲ್, ಇದು ದಾಗೆ ಕೆಳಗಡೆ ಹಿಂಗ್ ಬಂದ್ರೆ ನಮ್ ಕಡೆ ಕುಂಡೆ ಸೀಳೋದು ಅಂತ ಅಂತಾರೆ. ಅಲ್ಲಪ್ಪ ಯಾವ ಭಾಷೆ ಇದು ಇಷ್ಟೊಂದು ಕೆಟ್ಟದಾಗಿದೆ ಅಂದ್ರೆ, ಇಲ್ಲ ಅಂಕಲ್, ಈಗ ನೀವೆಲ್ಲ ಹೇಳ್ತಿರಲ್ಲ ಒಕ್ಲು ಸೀಳೋದು, ಬಾಲ ಕೊಡೋದು, ಇದೆಲ್ಲ ತಪ್ಪು. ನಾವೇನೇ ಹೇಳಿದ್ರು ಟೆಕ್ನಿಕಲ್ ಆಗಿ ಕರೆಕ್ಟ್ ಆಗಿ ಪ್ರಾಕ್ಟಿಕಲ್ ಆಗಿ ಹೇಳ್ತೀವಿ. ನೀವು ದಾನ ಬರ್ದ್ಬಿಟ್ಟು ನೀವು ಕುತ್ಕೊಂಡು ಹಿಂಗ್ ಕೆಳಗಡೆಯಿಂದ ನೋಡಿ ಅದ್ ಹೆಂಗ್ ಕಾಣುತ್ತೆ? ನಿಮ್ಗೆ ಹಂಗನುಮಾನ ಆದ್ರೆ ಬೇಕಾದ್ರೆ ಹೇಳಿ, ಬೆಳಿಗ್ಗೆ ಒಂದು ಫೋಟೋ ಹೊಡ್ಕೊಂಡ್ ಬಂದು ನಿಮ್ಗೆ ತೋರ್ಸೇ ಬೇಡ ಸುಮ್ಮನೆ ಇರ್ಬೇಕಂದ್ರೆ ಸಾಕು ಅರ್ಥ ಆಯ್ತು ನನಗೆ ಅಂದ್ರೆ. ಅವ್ನು ಹೇಳಿದ್ ನಿಜ. ನೀವು ದಾ ಬರ್ದ್ಬಿಟ್ಟು ಹಿಂದೆಗಡೆಯಿಂದ ಹಿಂಗ್ ನೋಡಿ, ಅದು ಅವ್ನು ಏನ್ ಹೇಳ್ದ ಕುಂಡೆ ಸೀಳೋದು ಅದು ಹಂಗೆ ಕಾಣುತ್ತೆ. ಈ ತರ ಎಲ್ಲ ಒಂದು ಆಸೆಗಳಾಗತ್ತೆ ಬಂಧುಗಳೇ. ನನ್ನ ಈ ಒಂದು ಕಾಮಿಡಿ ಏನಾದ್ರು ಈ ಒಂದು ನಿಮ್ಮಲ್ಲಿ ಮುಖದ ಮೇಲೆ ನಗು ಬರೆಸೋ ಪ್ರಯತ್ನ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಈ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.